ಕಾಡು ಮೊಲ ಮತ್ತು ಹಣ್ಣುಗಳು. ಮೊಲವೊಂದು ಕಾಡಿನಲ್ಲಿ ನಡೆಯುತ್ತಿತ್ತು. ಮೊಲದ ದಾರಿಯಲ್ಲಿ ಕೆಲವು ಪಕ್ಷಿಗಳು ಮತ್ತು ಪ್ರಾಣಿಗಳು ಹಣ್ಣುಗಳನ್ನು ತಿನ್ನುತ್ತಿದ್ದವು. ಅದನ್ನು ನೋಡಿದ ಮೊಲವು ಅವರ ಬಳಿಗೆ ಹೋಗಿ ಹಣ್ಣುಗಳನ್ನು ಕೇಳಿತು. ಪಕ್ಷಿಯಾಗಲಿ ಪ್ರಾಣಿಯಾಗಲಿ ಹಣ್ಣು ಕೊಡಲಿಲ್ಲ. ಮೊಲಕ್ಕೆ ಮರ ಹತ್ತಿ ಹಣ್ಣನ್ನು ಕೊಯ್ದು ತಿನ್ನಲು ಹೇಳಲಾಯಿತು. ಮೊಲ ಮರವನ್ನು ಹತ್ತಲು ಪ್ರಯತ್ನಿಸಿ ವಿಫಲವಾಯಿತು ಮತ್ತು ದುಃಖದಿಂದ ಸ್ವಲ್ಪ ದೂರ ಹೋಗಿ ಕುಳಿತುಕೊಂಡಿತು. ಅಲ್ಲಿ ಆಗ ಒಬ್ಬ ಗುರೂಜಿ ಮೊಲದ ಬಳಿ ಹೋದರು. ಏನು ಮೊಲ, ನೀನು ಯಾಕೆ ದುಃಖಿಸುತ್ತಿರುವೆ? ಹಣ್ಣುಗಳನ್ನು ಕೊಯ್ದು ತಿನ್ನಲಾಗಲಿಲ್ಲ. ಓ ಹೌದಾ, ಮಂತ್ರ ಹೇಳುತ್ತೇನೆ. ಮರದ ಮುಂದೆ ನಿಂತು ಪಠಿಸಿದರೆ ಹಣ್ಣುಗಳು ಉದುರುತ್ತವೆ. ಓಂ ಕ್ರೀಂ ಹಣ್ಣು ಕೆಳಗೆ ಬೀಳು ಎಂದು ಹೇಳಿ. ಧನ್ಯವಾದಗಳು ಗುರೂಜಿ. ಮೊಲವು ಮರದ ಮುಂದೆ ಹೋಗಿ ಮಂತ್ರವನ್ನು ಹೇಳಿತು. ಓಂ ಕ್ರೀಂ ಹಣ್ಣು ಕೆಳಗೆ ಬೀಳು. ಹಣ್ಣು ಬಿದ್ದಿತು. ಮತ್ತೆ ಮರದ ಮುಂದೆ ನಿಂತು ಹೇಳಿದರು, ಓಂ ಕ್ರೀಂ ಹಣ್ಣು ಕೆಳಗೆ ಬೀಳು. ಓಂ ಕ್ರೀಂ ಹಣ್ಣು ಕೆಳಗೆ ಬೀಳು. ಹಣ್ಣಿನ ಸಮೇತ ಕೆಳಗೆ ಬಿದ್ದಿತು. ಯಾರು ನನ್ನನ್ನು ಕೆಳಗೆ ತಳ್ಳಿದರು? ನೀನು ಮೊಲ, ನಾನು ನಿನಗೆ ಏನು ಮಾಡುತ್ತಿದ್ದೇನೆ ಎಂದು ನೋಡು. ಪುಲಿಯಣ್ಣ, ನಾನು ಗುರೂಜಿ ಮಂತ್ರ ಜಪಿಸಿದ್ದು ಹಣ್ಣುಗಳು ಕೆಳಗೆ ಬೀಳುವಂತೆ ಮಾಡುವಂತ ನೀನು ಬಿದ್ದೆ. ಯಾವ ಮಂತ್ರ? ನನಗೂ ಹೇಳು. ಓಂ ಕ್ರೀಂ ಹಣ್ಣು ಕೆಳಗೆ ಬೀಳು, ಇದೇ ಮಂತ್ರ. ಆ ಮರದ ಹತ್ತಿರ ಹೋಗೋಣ. ಈ ಮೊಲವು ಹಣ್ಣನ್ನು ತಿನ್ನುತ್ತದೆ. ಇಲ್ಲೇ ಇರು ಎಂದು ಹೇಳೋಣ. ಮೊಲ, ನೀವು ಇಲ್ಲಿಯೇ ಇರಿ, ನಾನು ಮರದ ಹತ್ತಿರ ಹೋಗಿ ಮಂತ್ರ ಹೇಳುತ್ತೇನೆ. ಸರಿ ಪುಲಿಯಣ್ಣ. ಓಂ ಕ್ರೀಂ ಹಣ್ಣು ಕೆಳಗೆ ಬೀಳು. ಆಗ ಮರದ ಹಣ್ಣುಗಳು ಕೆಳಗೆ ಬಿದ್ದವು. ಜೇನುನೊಣಗಳು ಹೋಗಿ ಹುಲಿಯನ್ನು ಕಚ್ಚಿದವು. ಅಯ್ಯೋ ಜೇನುಹುಳುಗಳು, ನಾವು ಇಲ್ಲಿಂದ ಓಡೋಣ. ಈ ಕಥೆಯಿಂದ ನಾವು ಕಲಿಯುವ ವಿಷಯವೆಂದರೆ ನಾವು ಇತರರ ಪ್ರಯೋಜನಗಳನ್ನು ಕಸಿದುಕೊಳ್ಳಬಾರದು. ಫ್ಲೈಯಿಂಗ್ ಮ್ಯಾಜಿಕ್ ಕಾರ್. ಒಂದು ಹಳ್ಳಿಯಲ್ಲಿ ಅರುಣ್ ಎಂಬ ಹುಡುಗನಿದ್ದನು. ಅವನ ತಾಯಿ ತನ್ನ ಬಡತನದ ನಡುವೆಯೂ ತನ್ನ ಮಗನನ್ನು ಓದುವಂತೆ ಮಾಡಿದರು. ಅರುಣ್ ಕೂಡ ಶಾಲೆಯಲ್ಲಿ ಓದಿದರು ಮತ್ತು ಅವನ ತಾಯಿಗೆ ಸಹಾಯ ಮಾಡಿದರು. ಒಂದು ದಿನ ಶಾಲೆಯಿಂದ ಮನೆಗೆ ಹೋಗುವಾಗ ಆಟಿಕೆ ವ್ಯಾಪಾರಿಯೊಬ್ಬರು ಬಂದರು. ಕೆಲವು ಹುಡುಗರು ಅವನಿಂದ ಆಟಿಕೆಗಳನ್ನು ಖರೀದಿಸಿದರು. ಇದನ್ನು ನೋಡಿದ ಅರುಣ್ ಕೂಡ ಆಟಿಕೆಗಳನ್ನು ಖರೀದಿಸಲು ಬಯಸಿದ್ದರು. ನಮ್ಮ ತಾಯಿ ನಮ್ಮನ್ನು ಓದಿಸಲು ಕಷ್ಟಪಡುತ್ತಿದ್ದಾರೆ, ನಾವು ಈ ಹಣವನ್ನು ಖರ್ಚು ಮಾಡಬಾರದು. ಹೀಗೆ ಹೇಳುತ್ತಾ ಮನೆಗೆ ಹಿಂದಿರುಗಿದ ಅರುಣ್ ದಾರಿಯಲ್ಲಿ ಆಟಿಕೆ ಕಾರನ್ನು ನೋಡಿ ಅದನ್ನು ಎತ್ತಿಕೊಂಡ. ಅವನು ಆಟಿಕೆ ಕಾರನ್ನು ತೆಗೆದುಕೊಂಡು ಆಟಿಕೆ ವ್ಯಾಪಾರಿಗೆ ಕೊಟ್ಟನು. ತುಂಬಾ ಧನ್ಯವಾದಗಳು. ಇದು ನನ್ನ ಆಟಿಕೆ. ನಿಮ್ಮ ಒಳ್ಳೆಯ ಹೃದಯಕ್ಕಾಗಿ ಇದನ್ನು ನಿಮಗಾಗಿ ಇರಿಸಿಕೊಳ್ಳಿ. ಧನ್ಯವಾದಗಳು ಸರ್. ಒಂದು ದಿನ ಬೆಳಗ್ಗೆ ಅರುಣ್ ಶಾಲೆಗೆ ತಡವಾಗಿ ಹೊರಟಿದ್ದ. ಶಾಲೆಗೆ ಹೋಗುವ ಸಮಯವಾಗಿದ್ದು ದಿನವಿಡೀ ಹೊರಗೆ ನಿಲ್ಲಬೇಕು ಎಂದು ಅರುಣ್ ಬೇಸರದಿಂದ ಹೇಳಿದಾಗ ಆಟಿಕೆ ಕಾರು ದೊಡ್ಡದಾಯಿತು. ನನ್ನ ಮೇಲೆ ಕುಳಿತುಕೊಳ್ಳಿ, ಶೀಘ್ರದಲ್ಲೇ ಶಾಲೆಗೆ ಹೋಗೋಣ. ನೀವು ಹೇಗೆ ಮಾತನಾಡುತ್ತೀರಿ? ನಾನು ಹಾರುವ ಮ್ಯಾಜಿಕ್ ಕಾರ್. ಸರಿ, ಶಾಲೆಗೆ ಹೋಗೋಣ. ಆ ಮಾಂತ್ರಿಕ ಕಾರು ಅರುಣಾಳನ್ನು ಶಾಲೆಗೆ ಬೇಗ ಕರೆತಂದಿತು. ಹೀಗೆಯೇ ಕೆಲವು ದಿನಗಳು ಕಳೆದವು. ಒಂದು ದಿನ ಆ ಹಳ್ಳಿಯಲ್ಲಿ ಒಬ್ಬ ಅಜ್ಜಿಗೆ ಹುಷಾರಿರಲಿಲ್ಲ. ನಮ್ಮ ಹಳ್ಳಿಯಲ್ಲಿ ಆಸ್ಪತ್ರೆ ಇಲ್ಲ, ನಗರಕ್ಕೆ ಹೋಗಬೇಕು. ಇದನ್ನು ನೋಡುತ್ತಿದ್ದ ಅರುಣ್ ಹತ್ತಿರ ಹೋದ. ಬಾ ಅಜ್ಜಿ, ನನ್ನ ಬಳಿ ಮಾಂತ್ರಿಕ ಹಾರುವ ಕಾರು ಇದೆ ಮತ್ತು ನಾನು ನಿಮ್ಮನ್ನು ಆಸ್ಪತ್ರೆಗೆ ಕರೆದೊಯ್ಯುತ್ತೇನೆ. ಅರುಣಿ, ಅಮ್ಮ ಸಮಯೋಚಿತ ಸಹಾಯಕ್ಕಾಗಿ ತುಂಬಾ ಧನ್ಯವಾದಗಳು. ಆ ಮಾಂತ್ರಿಕ ಕಾರಿನ ಸಹಾಯದಿಂದ ಆ ಹಳ್ಳಿಯ ಜನರಿಗೆ ಸಹಾಯ ಮಾಡುತ್ತಿದ್ದರು.
ಇದನ್ನು ಕೇಳಿದ ಗ್ರಾಮದ ಮುಖ್ಯಸ್ಥನು ಅರುಣನ ದಯೆಯಿಂದ ಅರುಣನ ಕುಟುಂಬದ ಬಡತನವನ್ನು ನಿವಾರಿಸಲು ಸಹಾಯ ಮಾಡಿದನು. ನಂತರ ಅರುಣ್ ಮತ್ತು ಅವನ ತಾಯಿ ಬಡತನವಿಲ್ಲದೆ ಸಂತೋಷದಿಂದ ಬದುಕುತ್ತಿದ್ದರು. ಈ ಕಥೆಯಿಂದ ನಾವು ಕಲಿಯುವುದು ಏನೆಂದರೆ, ನಾವು ಇತರರಿಗೆ ಸಹಾಯ ಮಾಡಲು ನಮ್ಮಿಂದಾಗುವ ಸಹಾಯವನ್ನು ಮಾಡಿದರೆ ನಮಗೆ ಸಹಾಯವಾಗುತ್ತದೆ. ತುಂಟತನದ ಬೆಕ್ಕು ಮತ್ತು ನರಿ. ಟಾಮಿ, ನಾವು ಕಾಡಿಗೆ ಹೋಗಿ ತಿನ್ನಲು ಹಣ್ಣುಗಳನ್ನು ತರೋಣ. ಸರಿ, ಹೋಗೋಣ. ನಾನು ಬರುತ್ತೇನೆ. ಅರುಣ್, ನಾನು ಕೂಡ ನಿನ್ನ ಜೊತೆ ಬರುತ್ತೇನೆ. ಸರಿ, ಎಲ್ಲರೂ ಹೋಗೋಣ. ಟಾಮಿ, ಬೆಕ್ಕು ಮತ್ತು ಎತ್ತು ಅರುಣ್ ಜೊತೆ ಕಾಡಿಗೆ ಹೋದವು. ಬೆಕ್ಕು ಮತ್ತು ಟಾಮಿ ಆಡಿದರು. ಈ ಮರವು ಅನೇಕ ಹಣ್ಣುಗಳನ್ನು ಹೊಂದಿದೆ, ಆದರೆ ಹೇಗೆ ಆರಿಸುವುದು? ಮರಗಳನ್ನು ಹತ್ತುವುದು ಹೇಗೆಂದು ನನಗೆ ತಿಳಿದಿಲ್ಲ. ಮರವು ಎತ್ತರವಾಗಿದೆ, ನಾನು ಹಣ್ಣುಗಳನ್ನು ತೆಗೆಯಲು ಸಾಧ್ಯವಿಲ್ಲ. ನಾನು ಮರವನ್ನು ಹತ್ತಿ ಹಣ್ಣುಗಳನ್ನು ಆರಿಸುತ್ತೇನೆ. ಬೆಕ್ಕು ಮರವನ್ನು ಹತ್ತಿ ಹಣ್ಣುಗಳನ್ನು ಕಿತ್ತುಕೊಂಡಿತು. ಎಲ್ಲರೂ ಹಣ್ಣು ತಿಂದರು. ಆಗ ನರಿಯೊಂದು ಹಣ್ಣುಗಳನ್ನು ತಿನ್ನಲು ಅಲ್ಲಿಗೆ ಬಂದಿತು. ಈ ಬೆಕ್ಕು ಹಣ್ಣುಗಳಿಗಿಂತ ರುಚಿಯಾಗಿರುತ್ತದೆ. ನರಿ ಬೆಕ್ಕಿನ ಮೇಲೆ ಎರಗಿತು. ಬೆಕ್ಕು ನರಿಗೆ ಹೆದರಿ ಮರ ಹತ್ತಿತ್ತು. ಇದನ್ನು ನೋಡಿದ ಎತ್ತು ನರಿಗೆ ಒದೆಯಿತು. ನರಿಯೂ ಓಡಿತು. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ನರಿಯಂತೆ ಇರದೆ ಸಿಕ್ಕಿದ್ದರಲ್ಲಿ ಸಂತೋಷ ಪಡಬೇಕು. ನಾಯಿ ಮತ್ತು ಗಿಳಿ. ಒಂದು ಹಳ್ಳಿಯಲ್ಲಿ ಅರುಣ್ ಮತ್ತು ಅವನ ಸಹೋದರ ವರುಣ್ ಮನೆಗೆ ಹೋಗುತ್ತಿದ್ದರು. ದಾರಿಯಲ್ಲಿ ಅವರಿಗೆ ಮರದಲ್ಲಿ ಗಿಳಿ ಕಾಣಿಸಿತು. ಅರುಣ್ ಸಹೋದರ, ನನಗೆ ಆ ಗಿಳಿ ಬೇಕು, ಹಿಡಿದುಕೊಳ್ಳಿ. ಸರಿ, ನಾನು ಸಹಾಯಕ್ಕಾಗಿ ಯಾರನ್ನಾದರೂ ಕೇಳುತ್ತೇನೆ. ಸೋಮು ಸಹೋದರ, ಆ ಗಿಳಿಯನ್ನು ನಮಗಾಗಿ ಹಿಡಿದುಕೊಳ್ಳಿ. ಬನ್ನಿ, ಅದನ್ನು ಪಡೆಯಲು ಹೋಗೋಣ. ಸೋಮು ಗಿಳಿಯನ್ನು ಹಿಡಿದು ಅವರಿಗೆ ಕೊಟ್ಟ. ಹುಡುಗರು ಖುಷಿಯಿಂದ ಮನೆಗೆ ಹೋದರು. ಅವರು ಗಿಳಿಯನ್ನು ಪಂಜರದಲ್ಲಿ ಬಂಧಿಸಿದರು. ಗಿಳಿ, ಈ ಹಣ್ಣನ್ನು ತಿನ್ನು. ಆಗ ಟಾಮಿ ಅವರು ಸಾಕುತ್ತಿದ್ದ ನಾಯಿ ಮರಿ ಪಂಜರದ ಬಳಿ ಹೋಯಿತು. ಗಿಳಿ ಹೆದರಿತು. ಭಯಪಡಬೇಡ ಗಿಣಿ, ನಾನು ನಿನಗೇನು ಮಾಡುವುದಿಲ್ಲ. ನೀನು ಇಲ್ಲಿಗೆ ಹೇಗೆ ಬಂದೆ? ನಾನು ಮರದಲ್ಲಿದ್ದಾಗ ಅವರು ನನ್ನನ್ನು ಹಿಡಿದು ಈ ಪಂಜರದಲ್ಲಿ ಹಾಕಿದರು. ನನಗೊಂದು ಉಪಕಾರ ಮಾಡುತ್ತೀಯಾ? ಸರಿ, ಹೇಳು, ನಾನು ಮಾಡುತ್ತೇನೆ. ನಾನು ಮುಕ್ತವಾಗಿ ಹಾರುತ್ತೇನೆ ಮತ್ತು ನನ್ನ ಕುಟುಂಬದೊಂದಿಗೆ ಸಂತೋಷದಿಂದ ಬದುಕುತ್ತೇನೆ. ನಾನು ಈ ಪಂಜರದಲ್ಲಿ ಬದುಕಲಾರೆ. ನನ್ನ ಪಂಜರವನ್ನು ತೆರೆಯಿರಿ ಮತ್ತು ನನ್ನನ್ನು ಹಾರಲು ಬಿಡಿ. ನಾನು ಅದನ್ನು ತೆರೆಯಲು ಸಾಧ್ಯವಿಲ್ಲ. ನಾನು ನಿಮಗೆ ಒಂದು ಉಪಾಯವನ್ನು ನೀಡುತ್ತೇನೆ. ಸರಿ. ನೀವು ಮೂರ್ಛೆ ಹೋದಂತೆ ನಟಿಸಿ ನಿಮಗೆ ಏನಾಯಿತು ಎಂದು ಕೇಳಲು ಅವರು ನಿಮ್ಮನ್ನು ಈ ಪಂಜರದಿಂದ ಹೊರಗೆ ಕರೆದೊಯ್ಯುತ್ತಾರೆ. ನಂತರ ನೀವು ಹಾರಿ ಹೋಗುತ್ತೀರಿ. ಸರಿ, ನಾನು ಮಾಡುತ್ತೇನೆ. ನಾಯಿ ಮರಿ ಹೋಗಿದೆ ಮತ್ತು ಗಿಳಿ ಹಾಗೆಯೇ ಮಾಡಿದೆ. ಹುಡುಗರು ಪಂಜರದ ಬಳಿ ಬಂದರು. ಅಣ್ಣ, ಈ ಗಿಳಿ ಹಣ್ಣನ್ನು ತಿನ್ನದೆ ಮಲಗಿದ್ದಾನೆ. ಇಲ್ಲ ವರುಣ್, ಈ ಗಿಳಿಗೆ ಅನಾರೋಗ್ಯವಿದೆ ಎಂದು ನಾನು ಭಾವಿಸುತ್ತೇನೆ. ಅದನ್ನು ನೋಡೋಣ. ಅವರು ಗಿಳಿಯನ್ನು ಪಂಜರದಿಂದ ಹೊರತೆಗೆದರು. ಗಿಳಿ ನಿಧಾನವಾಗಿ ಎದ್ದು ಹಾರಿ ಹೋಯಿತು. ಅಣ್ಣ, ಆ ಗಿಳಿ ಹಾರಿ ಹೋಗಿದೆ. ಪರವಾಗಿಲ್ಲ ವರುಣ್, ಮುಕ್ತವಾಗಿ ಹಾರಲು ಬಿಡು, ಚಿಂತಿಸಬೇಡ. ಆಗ ಮಾತ್ರ ನೆಮ್ಮದಿಯಿಂದ ಬದುಕಲು ಸಾಧ್ಯ. ಸರಿ ಸಹೋದರ. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ನಾವು ಪಕ್ಷಿಗಳನ್ನು ಪಂಜರದಲ್ಲಿ ಇಡುವುದಕ್ಕಿಂತ ಹೆಚ್ಚಾಗಿ ಅವುಗಳನ್ನು ಮುಕ್ತವಾಗಿ ಬಿಟ್ಟರೆ ಅವು ಹೆಚ್ಚು ಕಾಲ ಸಂತೋಷದಿಂದ ಬದುಕುತ್ತವೆ. ಮೊಟ್ಟೆ ಕಳ್ಳ. ಕೇಶವನ್, ರಾಜು ಅವರ ಕೋಳಿ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದರು. ನಾನು ಸಾಕಷ್ಟು ಕೆಲಸ ಮಾಡುತ್ತಿದ್ದೇನೆ, ಆದರೆ ಸಂಬಳ ಕಡಿಮೆ ಇದೆ. ಯಜಮಾನ, ಸಂಬಳ ಸಾಕಾಗುವುದಿಲ್ಲ, ಸ್ವಲ್ಪ ಹೆಚ್ಚು ಹಣ ಕೊಡಿ. ಮೊಟ್ಟೆಯ ಬೆಲೆ ಕಡಿಮೆ ಇರುವುದರಿಂದ ಸಂಬಳವನ್ನು ಹೆಚ್ಚಿಸಲಾಗುವುದಿಲ್ಲ. ಜಮೀನಿನಲ್ಲಿ ಹೆಚ್ಚು ಸಂಬಳವಿಲ್ಲ, ಮೊಟ್ಟೆಗಳನ್ನು ಕದ್ದು ಮಾರಾಟ ಮಾಡಬೇಕಾಗಿದೆ.
ಹೀಗೆ ಯೋಚಿಸಿದ ಕೇಶವನು ಜಮೀನಿನಲ್ಲಿ ಮೊಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ಗಿಡದ ಕೆಳಗೆ ಬಚ್ಚಿಟ್ಟನು. ಕೇಶವನ್ ಪ್ರತಿದಿನ ಮೊಟ್ಟೆಗಳನ್ನು ಗಿಡಗಳ ಕೆಳಗೆ ಬಚ್ಚಿಟ್ಟಿದ್ದ. ಸಾಕಷ್ಟು ಮೊಟ್ಟೆಗಳಿವೆ ಮತ್ತು ಯಜಮಾನ ಇಲ್ಲದಿದ್ದಾಗ ಅವುಗಳನ್ನು ಮಾರಾಟ ಮಾಡಬಹುದು. ಕೆಲವು ದಿನಗಳ ಕಾಲ ಹೀಗೆಯೇ ಸಾಗಿತು. ಒಂದು ಕೋಳಿ ಈ ಮೊಟ್ಟೆಗಳನ್ನು ನೋಡಿ, ಇಲ್ಲಿ ಯಾವ ಮೊಟ್ಟೆಗಳಿವೆ, ಅವುಗಳನ್ನು ರಕ್ಷಿಸೋಣ ಮತ್ತು ಮರಿ ಮಾಡೋಣ. ಮತ್ತು ಕೆಲವು ಕೋಳಿಗಳು ಮೊಟ್ಟೆಗಳಿಗೆ ಕಾವು ಕೊಡುತ್ತು. ಕೇಶವನ್, ಏನು ಮೊಟ್ಟೆಗಳು ಕಡಿಮೆ ಇದೆ, ಯಾರೋ ಕದ್ದಿರಬೇಕು. ಯಾರೂ ಕಳ್ಳತನ ಮಾಡುವುದಿಲ್ಲ, ನಾನು ಕಾವಲು ಕಾಯುತ್ತೇನೆ. ನಾನು ಮುಂದಿನ ವಾರ ಹಬ್ಬ ಹೋಗುತ್ತಿದ್ದೇನೆ, ನೀನು ಜಮೀನ ನೋಡಿಕೊಳ್ಳಬೇಕು. ಸರಿ ಯಜಮಾನ. ಯಜಮಾನ ಊರಿಗೆ ಹೋದ ಮೇಲೆ ಮೊಟ್ಟೆ ಮಾರಬಹುದು ಎಂದು ಕೇಶವನಿಗೆ ಅನಿಸಿತು. 2 ದಿನಗಳ ನಂತರ ಯಜಮಾನ ಮತ್ತು ಕೇಶವನ್ ಫಾರ್ಮ್ನಲ್ಲಿರುವಾಗ ಅನೇಕ ಮರಿಗಳು ಗಿಡಗಳ ಕೆಳಗೆ ಬಂದವು ಮತ್ತು ಕೆಲವು ಕೋಳಿಗಳು ಬಂದವು. ಯಾರೋ ಮೊಟ್ಟೆಗಳನ್ನು ಕದ್ದಿದ್ದಾರೆ ಎಂದು ನಾವು ಭಾವಿಸಿದ್ದೇವೆ. ಗಿಡಗಳ ಆಶ್ರಯದಲ್ಲಿ ಮೊಟ್ಟೆ ಇಟ್ಟು ಮರಿಗಳನ್ನು ಮರಿ ಮಾಡುವುದು ಕೋಳಿಗಳೇ. ಮರಿಗಳ ಬೆಲೆ ಮೊಟ್ಟೆಗಿಂತ ಹೆಚ್ಚು ಹೋಗುತ್ತೆ. ಇನ್ನು ಮುಂದೆ ಮೊಟ್ಟೆಗಿಂತ ಮರಿಯನ್ನು ಮಾರೋಣ. ಕೇಶವ, ಇನ್ನು ಮುಂದೆ ತಿಂಗಳಿಗೆ 500 ರೂಪಾಯಿ ಹೆಚ್ಚು ಸಂಬಳ ಕೊಡುತ್ತೇನೆ. ಯಜಮಾನ, ದಯವಿಟ್ಟು ಕ್ಷಮಿಸಿ, ನಿಮ್ಮ ಒಳ್ಳೆ ಗುಣ ತಿಳಿಯದೆ ಮೊಟ್ಟೆ ಕದ್ದು ಮುಚ್ಚಿಟ್ಟಿದ್ದೆ, ಇನ್ನೆಂದೂ ಆ ರೀತಿ ಮಾಡುವುದಿಲ್ಲ. ನೀನು ಸಾಕಷ್ಟು ಹಣ ನೀಡದೆ ಮೊಟ್ಟೆಗಳನ್ನು ಕದಿಯುವುದು ತಪ್ಪಾಗಿದೆ, ಆದರೆ ನೀನು ಮಾಡಿರುವುದು ನಮಗೆ ಮರಿಗಳನ್ನು ವ್ಯಾಪಾರ ಮಾಡುವ ಕಲ್ಪನೆಯನ್ನು ನೀಡಿತು. ಇನ್ನು ಮುಂದೆ ಲಾಭವೂ ಹೆಚ್ಚುತ್ತದೆ ಮತ್ತು ಸಂಬಳವೂ ಸಿಗುತ್ತದೆ. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ನಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗುವುದಿಲ್ಲ ಎಂದು ತಪ್ಪು ದಾರಿ ತುಳಿಯಬಾರದು. ಬಡವರಿಗೆ ನ್ಯಾಯ. ಕುಮಾರ್ ಮತ್ತು ಅವರ ಮಗ ಮುತ್ತು ತಮ್ಮ ಕುಟುಂಬದೊಂದಿಗೆ ಗ್ರಾಮದಲ್ಲಿ ವಾಸಿಸುತ್ತಿದ್ದರು. ಕುಮಾರ್ ಪ್ರಾಮಾಣಿಕರಾಗಿದ್ದು ಯಾವುದೇ ಸಂದರ್ಭದಲ್ಲೂ ಸುಳ್ಳು ಹೇಳುವುದಿಲ್ಲ. ಕೆಲವು ದಿನಗಳ ನಂತರ ಆ ಹಳ್ಳಿಯ ಎಲ್ಲರಿಗೂ ವೈರಲ್ ಜ್ವರ ಹರಡಿದೆ. ಹಾಗಾಗಿ ಉದ್ಯೋಗಾವಕಾಶವಿಲ್ಲದೆ, ಊಟವಿಲ್ಲದೆ ಎಲ್ಲರೂ ನರಳುತ್ತಿದ್ದರು. ಮುತ್ತು, ಈ ಜ್ವರದಿಂದ ಊಟವಿಲ್ಲ, ಕೆಲಸವಿಲ್ಲ, ತುಂಬಾ ಕಷ್ಟ. ಅಪ್ಪ, ಈ ಗಂಜಿ ತಿನ್ನು, ನಾನು ನಾಳೆ ಒಳ್ಳೆಯ ಕೆಲಸಕ್ಕೆ ಹೋಗುತ್ತೇನೆ ಮತ್ತು ಒಳ್ಳೆಯ ಊಟವನ್ನು ತಯಾರಿಸುತ್ತೇನೆ. ಮರುದಿನ ಮುತ್ತು ಕೆಲಸ ಹುಡುಕಿಕೊಂಡು ಹೋದರು, ಆದರೆ ಅವರು ಕೆಲಸ ಸಿಗಲಿಲ್ಲ. ಮನೆಗೆ ಹಿಂದಿರುಗುವಾಗ ಒಂದು ಮೇಕೆ ಇತ್ತು. ಅದನ್ನು ಮಾರಲು ನಿರ್ಧರಿಸಿ ಮಾರುಕಟ್ಟೆಗೆ ಕೊಂಡೊಯ್ದರು. ಮುತ್ತುವಿನ ತಂದೆ ಇದನ್ನು ಗಮನಿಸುತ್ತಿದ್ದರು. ನಮ್ಮ ಹುಡುಗ ಈ ಮೇಕೆಯನ್ನು ಕದ್ದೊಯ್ದರೆ ಯಾವ ಸಂದರ್ಭದಲ್ಲೂ ತಪ್ಪು ಮಾಡಿಲ್ಲ, ಈಗ ಈ ರೀತಿ ವರ್ತಿಸಿದ್ದಾನೆ. ಏನು, ನಮ್ಮ ಮೇಕೆಯನ್ನು ನಾವು ದೀರ್ಘಕಾಲ ನೋಡಬಹುದು. ಅದು ನಮ್ಮ ಮೇಕೆ. ನೀವು ನನ್ನ ಮೇಕೆಯನ್ನು ಕದ್ದಿದ್ದೀರಾ? ಬನ್ನಿ, ಊರಿನ ನಾಯಕನ ಬಳಿಗೆ ಹೋಗೋಣ. ಅವರನ್ನು ಹಿಂಬಾಲಿಸಿಕೊಂಡು ಮುತ್ತುವಿನ ತಂದೆಯೂ ಹೋದರು. ಅಯ್ಯ, ನನ್ನ ಮೇಕೆಯನ್ನು ಕದ್ದು ಮಾರಲು ಯತ್ನಿಸಿದವನು ಇವನು. ನಾನು ಅದನ್ನು ನೋಡಿದೆ ಮತ್ತು ನಿಮ್ಮ ಬಳಿಗೆ ತಂದಿದ್ದೇನೆ. ಅಯ್ಯ, ಅವನು ಹೇಳಿದ್ದು ನಿಜ. ಇವನು ನನ್ನ ಹುಡುಗ. ಹಕ್ಕಿ ಜ್ವರದಿಂದ ನಾವು ಕೆಲಸ ಕಳೆದುಕೊಂಡಿದ್ದೇವೆ ಮತ್ತು ಆಹಾರವಿಲ್ಲದೆ ಇದ್ದೆವು. ಅದಕ್ಕಾಗಿಯೇ ಅವರು ಈ ತಪ್ಪು ಮಾಡಿದ್ದಾರೆ. ನೀವು ನನ್ನ ಹುಡುಗನಿಗೆ ತಕ್ಕ ಶಿಕ್ಷೆ ಕೊಡಿ. ನಾನು ನಿಮ್ಮ ಪ್ರಾಮಾಣಿಕತೆಯನ್ನು ಗೌರವಿಸುತ್ತೇನೆ. ನಿಮ್ಮ ವ್ಯಕ್ತಿ ತಪ್ಪು ಮಾಡಿದ್ದಾನೆಂದು ತಿಳಿದುಕೊಂಡು ಮತ್ತು ನಿಮ್ಮ ಪ್ರಾಮಾಣಿಕತೆಯನ್ನು ಬಿಟ್ಟುಕೊಡುವುದಿಲ್ಲ. ಮುತ್ತು, ಮತ್ತೆ ಈ ತಪ್ಪು ಮಾಡಬೇಡ. ಅಯ್ಯ, ನಿನ್ನ ಪ್ರಾಮಾಣಿಕತೆಗಾಗಿ ನಾನು ನಿಮ್ಮಿಬ್ಬರಿಗೂ ನನ್ನ ತೋಟದಲ್ಲಿ ಕೆಲಸ ಕೊಡುತ್ತೇನೆ. ತುಂಬಾ ಧನ್ಯವಾದಗಳು ಅಯ್ಯ. ಈ ಕಥೆಯಿಂದ ನಾವು ಕಲಿಯುವುದು, ನಾವು ಪ್ರಾಮಾಣಿಕರಾಗಿದ್ದರೆ ಇದರರ್ಥ ನಾವು ಪ್ರಯೋಜನಗಳನ್ನು ಪಡೆಯುತ್ತೇವೆ. ಹಸುವನ್ನು ರಕ್ಷಿಸಿದ ಆನೆಗಳು. ಹೊಸೂರಿನ ಹತ್ತಿರ ಅಂತಿವಾಡಿ ಎಂಬ ಸುಂದರ ಗ್ರಾಮವಿದೆ. ಅಂತಿವಾಡಿ ಗ್ರಾಮದ ಸಮೀಪ ಕಾಡಿನಿಂದ ಆನೆಗಳು ಹಿಂಡು ಹಿಂಡಾಗಿ ಬಂದಿವೆ. ಆನೆ ತೋಟಗಳಲ್ಲಿ ಕಬ್ಬು ಮತ್ತು ಬಾಳೆನು ತಿಂದಿದೆ. ಕೆಲವು ಮನೆಗಳಲ್ಲಿ ಆಹಾರ ಪದಾರ್ಥಗಳನ್ನು ಆನೆ ತಿಂದಿದೆ. ಆನೆಗಳು ಮತ್ತೆ ನಮ್ಮ ಊರಿಗೆ ಆಹಾರಕ್ಕಾಗಿ ಬರುತ್ತವೆ. ಹೌದು ರಂಗಯ್ಯ, ನಮ್ಮ ಊರಿನ ಜನ ಆನೆ ಹಿಂಡನ್ನು ಕಂಡರೆ ಭಯದಲ್ಲಿ ಬದುಕಬೇಕಾಗಿದೆ. ಇಲ್ಲಿ ನೋಡಿ, ನಮ್ಮ ಹಸು ಬಾವಿಗೆ ಬಿದ್ದಿದೆ.
ಬಾವಿಗೆ ಬಿದ್ದ ಹಸುವನ್ನು ಮೇಲೆತ್ತಲು ಯತ್ನಿಸಿದರು. ಬಹಳ ಸಮಯ ಪ್ರಯತ್ನಿಸಿದರೂ ಹಸುವನ್ನು ಮೇಲಕ್ಕೆ ತರಲಾಗಲಿಲ್ಲ. ಆಗ ಆನೆಗಳು ಅಲ್ಲಿಗೆ ಬಂದವು. ಎಲ್ಲರೂ ಬಾವಿಯೊಳಗೆ ಏನು ನೋಡುತ್ತಿದ್ದಾರೆ, ಹತ್ತಿರ ಹೋಗಿ ನೋಡೋಣ. ಆನೆಗಳನ್ನು ಕಂಡು ಎಲ್ಲರೂ ಓಡಿಹೋದರು. ಒಂದು ಆನೆ ಮಾತ್ರ ಬಾವಿಯೊಳಗೆ ನೋಡಿತು. ಸ್ನೇಹಿತರೆ, ಹಸುವೊಂದು ಈ ಬಾವಿಗೆ ಬಿದ್ದಿದೆ, ನಾವು ಅದನ್ನು ಉಳಿಸಬೇಕು. ಆನೆಗಳು ಮರದ ಎಲೆಗಳನ್ನು ಒಂದೊಂದಾಗಿ ಬಾವಿಯೊಳಗೆ ಹಾಕಿದವು. ಹಳ್ಳಿಯ ಜನರು ದೂರದಿಂದ ನೋಡಿದರು. ಎಲೆಗಳು ಮತ್ತು ಮರಗಳು ತುಂಬಿರುವುದರಿಂದ ಹಸು ಸುಲಭವಾಗಿ ಬಾವಿಯಿಂದ ಹೊರಬಂದಿತು. ಹಸುವನ್ನು ಬಾವಿಯಿಂದ ಹೊರಗೆ ಬರಲು ಆನೆಗಳು ಸಹಾಯ ಮಾಡಿದವು. ಕಾಡಿನಲ್ಲಿ ಆಹಾರ ಸಿಗದಿದ್ದಾಗ ಮಾತ್ರ ಆನೆಗಳು ನಗರಕ್ಕೆ ಬರುತ್ತವೆ. ಹೌದು, ಆನೆಗೆ ಬೇಕಾದ ಎಲ್ಲ ಆಹಾರವನ್ನು ನಾವು ಒದಗಿಸುತ್ತೇವೆ. ಬಾವಿಗೆ ಸುತ್ತಿನ ಗೋಡೆ ಇಲ್ಲದ ಕಾರಣ ಪ್ರಾಣಿಗಳು ಬೀಳುತ್ತವೆ, ನಮ್ಮ ಮಕ್ಕಳು ಬೀಳುತ್ತಾರೆ. ಈಗಲೇ ಸುತ್ತುಗೋಡೆ ನಿರ್ಮಿಸಲಿ. ಬಾವಿಯ ಸುತ್ತ ಗೋಡೆ ಕಟ್ಟಿದರು. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ಯಾವುದೇ ಪ್ರಾಣಿಯು ಮನುಷ್ಯರನ್ನು ಹಿಂಸಿಸಬೇಕೆಂದು ಯೋಚಿಸುವುದಿಲ್ಲ. ಕಾಡಿನಲ್ಲಿ ಆಹಾರ ಮತ್ತು ನೀರು ಇಲ್ಲದಿದ್ದಾಗ ಮಾತ್ರ ಅವು ನಗರಕ್ಕೆ ಬರುತ್ತವೆ. ಅಂದರೆ ಆ ಸಮಯದಲ್ಲಿ ಅವರಿಗೆ ಆಹಾರ ಮತ್ತು ನೀರು ಲಭ್ಯವಾಗುವಂತೆ ಮಾಡುವುದು.